ತುಂಬಾ ಧನ್ಯವಾದ. ಕೋಟಿ ಕೋಟಿ ಧನ್ಯವಾದ ಫಸ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನನ್ನ ಆಕ್ಚುಲಿ ನಂದು ಒಂದು ಅಫರ್ಮೇಶನ್ ಬರ್ಕೊಂಡಿದ್ದೆ, ನನ್ಗೆ ವೇಟ್ ಲಾಸ್ ಆಗ್ಬೇಕು ಅಂತ. ಆಮೇಲೆ ನಾನು ಅಡ್ಗೆ ಮಾಡ್ಬೇಕಾದ್ರೆ ನಂಗೆ ಎಷ್ಟೊಂದ್ ಸರಿ ಥಾಟ್ಸ್ ಬಂದಿತ್ತು, ಏನಂದ್ರೆ ಗ್ರೂಪ್ ಅಲ್ಲಿ ಮಾಡ್ಬೇಕು ವೇಟ್ ಲಾಸ್ ಅಂತ ಹೇಳಿ. ಆದ್ರೆ ಹೆಂಗಪ್ಪ ಗ್ರೂಪ್ ಅಲ್ಲಿ ಮಾಡೋದು ಅಂತ ಅನ್ಕೊಂಡೆ. ಬಟ್ ನನ್ಗೆ ಇಷ್ಟು ಫಾರ್ಚುನೇಟ್ ಆಗಿ ನಂಗೆ ಇಂಥ ಗ್ರೂಪ್, ಅದು ಮೆಡಿಟೇಷನ್, ಅದು ಶಿವ ಕಾನ್ಸೆಪ್ಟ್ ಅಲ್ಲಿ ಅದು ನಿಮ್ ಜೊತೆ ಸಿಗುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ಫಸ್ಟ್ ಡೇ ತುಂಬಾ ನಂಗೆ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಏನಾಯ್ತು, ನಿಧಾನಕ್ಕೆ ಗ್ರಾಜುವಲಿ ಕಡಿಮೆ ಆಗ್ತಾ ನಮಗ್ ಕೊಟ್ಬಿಟ್ಟು ಚೆನ್ನಾಗಿ ನಮ್ಗೆ ಗೈಡ್ ಮಾಡಿದ್ರು. ಇದಾದ್ಮೇಲೆ ನನ್ನಲ್ಲಿ ಬದಲಾವಣೆ ಬಂದಿದ್ದೇನು ಅಂದ್ರೆ, ಫಸ್ಟ್ ನಂಗೆ ಲೈಟ್ ವೇಟ್ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ವೇಟ್ ಅಷ್ಟೇ ಇದೆ, 7 to 11 o'clock ವರ್ಕಿಂಗ್ ದಟ್ ಮಚ್ ಎನರ್ಜಿ ಐ ಗಾಟ್. ಇದು ಒಂದು ಎಕ್ಸ್ಪೀರಿಯನ್ಸ್. ನಂಗೆ ಎನರ್ಜಿ ಲೆವೆಲ್ ಅಲ್ಲಿ ಇಷ್ಟೊಂದು ಚೇಂಜಸ್ ಆಯ್ತು. ಶಿವ 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 ಅಂದಾಗ ನನ್ನ ಹೊಟ್ಟೆಯಲ್ಲಿ ಆ ಅಪ್ ಅಂಡ್ ಡೌನ್ ಮೂವ್ಮೆಂಟ್ಸ್ ಆಗ್ತಾ ಇತ್ತು. ಅಂದ್ರೆ ಆ ಎನರ್ಜಿ ಇಟ್ ವಾಸ್ ಬೀಟಿಂಗ್ ಇನ್ ದ ಸ್ಟಮಕ್, ಇಟ್ ವಾಸ್ ರಿಯಾಕ್ಟಿಂಗ್ ಟು ದಟ್ ಶಿವ. ದೆನ್ ಗ್ರಾಜುವಲಿ ಮೈ ಸ್ಕಿನ್ ಮತ್ತೆ ಸೊಂಟ ಎಲ್ಲ ತುಂಬಾ ಕಡಿಮೆ ಆಗೋಯ್ತು ನನ್ಗೆ. ಆಮೇಲೆ ಲೈಟ್ ಫೀಲ್ ಆಗ್ತಾ ಇತ್ತು. ಆಮೇಲೆ ಇನ್ನೊಂದು ಏನಂದ್ರೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ಏನೇ ಮಾತಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ. ಇದೆಲ್ಲ ಹೆಂಗ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಆ ಶಿವ ಕಾನ್ಸೆಪ್ಟ್, ಆ ಗುರು 24 days ನಂಗ್ ಕೈಲಾಗತ್ತೆ. ಯಾಕಂದ್ರೆ ಪದೇ ಪದೇ ಒಮ್ಮೆ ಯಾವಾಗ ಏನೇನ್ ಸಿಗುತ್ತೋ ಅವಾಗೆಲ್ಲ ಬಾಯಲ್ಲಿ ಹಾಕೊಳ್ಳೋದೇ ಅಭ್ಯಾಸ ಹೊರತಾಗಿ, ಒಂದ್ ಸ್ಪೂನ್ ಸಿಕ್ಕ ಏನಾದ್ರು ಒಂದ್ ಚಕ್ಲಿ ಸಿಕ್ತಾ ಸುಮ್ನೆ ಜಸ್ಟ್ ಹಾಕೊಳ್ಳೋದು ಬಾಯಿಗೆ, ಆತರ ನಂದು ಮೆಂಟಾಲಿಟಿ ಇದ್ದಿದ್ದು. 24 days ಒಂದ್ ಸ್ವಲ್ಪನೂ ಹಾಕೊಳ್ದೆ ಇದ್ದಿದ್ದು ಇದೇ ಫಸ್ಟ್ ಟೈಮ್ ನನ್ಗೆ. ಐ ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. So many improvement happened in my personal life also. You have given me that you have done healing also. How to convey, I don't know my gratitude to you. I am giving gratitude in crores, in ಕೋಟಿ ಕೋಟಿ ಧನ್ಯವಾದಗಳು ಗುರುಜಿ.